ಮಕ್ಕಳ ಲಂಚ್ ಬಾಕ್ಸ್ಗೆ ಬರೀ ಚಪಾತಿ ಕೊಟ್ಟು ಬೇಜಾರಾಗಿದೆಯಾ? ಹಾಗಾದರೆ ಮಾಮೂಲಿ ಚಪಾತಿನ ಉಪಯೋಗಿಸಿ ಅದ್ಭುತವಾದಂಥ ಸ್ಯಾಂಡ್ವಿಚ್ನ ರುಚಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಈ ಚಪಾತಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು, ನಾವು ಮಾಮೂಲಿ ಚಪಾತಿ ಹಿಟ್ಟನ್ನು ಮಾಡ್ತೀವಲ್ಲ ಆ ರೀತಿ ಹಿಟ್ಟು. ಇಲ್ಲಿ ಒಂದು ದೊಡ್ಡ ಸೈಜ್ನಲ್ಲಿ ಚಪಾತಿ ಮಾಡೋದಕ್ಕೆ ಅಂತ ಇಲ್ಲಿ ಹಿಟ್ಟನ್ನು ತೊಗೊಂಡು ಚಪಾತಿನ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಥಿಕ್ನೆಸ್ಸಲ್ಲಿರಲಿ, ಸ್ವಲ್ಪ ಅಗಲವಾಗಿರಲಿ. ಯಾಕೆ ಅಂದರೆ ನಾವು ಸ್ಯಾಂಡ್ವಿಚ್ ಥರ ಫೋಲ್ಡ್ ಮಾಡಬೇಕಾಗತ್ತಲ್ಲ, ಹಾಗಾಗಿ. ಈಗ ಚಪಾತಿ ಲಟ್ಟಿಸಿ ರೆಡಿಯಾಗಿದೆ. ಈಗ ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಆಗಲಿ, ಚೆನ್ನಾಗಿ ಬೆಂದಿರಲಿ. ಹಾಗೆ ಸ್ವಲ್ಪ ಬ್ರೌನ್ ಸ್ಪಾಟ್ಸ್ ಬಂದರೆ ಚೆನ್ನಾಗಿರುತ್ತೆ. ಈಗ ಚಪಾತಿನ ಎರಡೂ ಕಡೆಯೂ ಮಾಮೂಲಿ ಚಪಾತಿ ಹೇಗೆ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟೆಲ್ಲ ಸ್ಯಾಂಡ್ವಿಚ್ ಬೇಕೋ ಅಷ್ಟು ಚಪಾತಿನ ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಚಪಾತಿ ರೆಡಿಯಾಗಿದೆ. ಇನ್ನೊಂದು ಪ್ಲೇಟಿಗೆ ಇಲ್ಲಿ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪಿನ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮಸಾಲೆ ಪುಡಿ ಯಾವುದು ಬೇಕೋ ಅದನ್ನ ಹಾಕೋಬೋದು. ಹಾಗೆಯೇ ಈ ಮಸಾಲೆ ಪುಡಿನ ಮಿಕ್ಸ್ ಮಾಡೋದಕ್ಕೆ ಅಂತ ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ಅಂತ ಇಲ್ಲಿ 1 ಟೀ ಸ್ಪೂನಷ್ಟು ನಿಂಬೆ ರಸನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪುಡಿ ಎಲ್ಲ ಹಾಕಿ ಆಮೇಲೆ ಎಣ್ಣೆ ಹಾಕಿ ನಿಂಬೆ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಪನ್ನೀರು. ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಪನ್ನೀರ್ ಸ್ಲ್ಯಾಬ್, ಅದನ್ನು ತೊಗೊಂಡು ಈ ರೀತಿ ತೆಳ್ಳಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸ್ಯಾಂಡ್ವಿಚ್ ಬೇಕೋ ಅಷ್ಟು ಪೀಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನಾನಿವತ್ತು 2 ಸ್ಯಾಂಡ್ವಿಚ್ನ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 2 ಪೀಸ್ನ ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಪನ್ನೀರ್ ಸ್ಲೈಸನ್ನು ಆ ಮಸಾಲೆನಲ್ಲಿ ಹೀಗೆ ಹಾಕಿಬಿಟ್ಟು ಎರಡೂ ಬದಿನೂ ಚೆನ್ನಾಗಿ ಮಸಾಲೆ ಕೋಟ್ ಆಗಬೇಕು, ಆ ರೀತಿ ಮಾಡಿಬಿಟ್ಟು ಸವ್ಬಿಟ್ಟು ಇಡೋಣ. ಈ ಪನ್ನೀರ್ ಸ್ಲ್ಯಾಬ್ನಲ್ಲಿ ಮಸಾಲೆ ಒಂದು 10 ನಿಮಿಷ ಹಾಗೇ ಇರಬೇಕು. ಏನಕ್ಕೆ ಅಂತಂದರೆ ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೋಬೇಕಲ್ವ, ಹಾಗಾಗಿ ಈ ಪನ್ನೀರನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಹಾಕಿ ಬಿಡೋಣ. ಇವಾಗ ಪನ್ನೀರು ರೆಡಿಯಾಗಿದೆ. ಇದನ್ನೊಂದು 10 ನಿಮಿಷ ಆದಮೇಲೆ ತವ ಮೇಲೆ ಹಾಕ್ಕೊಂಡು ಈ ಪನ್ನೀರನ್ನ ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚಪಾತಿ ಮಾಡಿಕೊಂಡು ರೆಡಿಯಾಗಿದೆ. ಈಗ ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರಿಗೆ ರೋಸ್ಟ್ ಮಾಡೋದಕ್ಕೆ ಅಂತ ಇಲ್ಲಿ ಸ್ವಲ್ಪ ತುಪ್ಪನ ತವ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರೋವಂಥ ಈ ಪನ್ನೀರ್ ಸ್ಲೈಸಸ್ನ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಎರಡೂ ಬದಿನೂ ಸ್ವಲ್ಪ ಬ್ರೌನ್ ಆಗಿ ಬರಬೇಕು. ಪನ್ನೀರು ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೆ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪನ್ನೀರ್ ಸ್ಲೈಸು ರೆಡಿಯಾಗಿದೆ, ಚಪಾತಿ ರೆಡಿಯಾಗಿದೆ, ಪನ್ನೀರ್ ಸ್ಲೈಸು ರೆಡಿಯಾಗಿದೆ. ಈಗ ಈ ಚಪಾತಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಒಂದೊಂದು ಚಪಾತಿನ ತೊಗೊಂಡು ಅದ್ರ ಮೇಲೆ ಫಸ್ಟು ಒಂದು ಲೇಯರು ಮಯೋನೀಸನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮಯೋನೀಸ್ ಆದಮೇಲೆ ಟೊಮೆಟೊ ಸಾಸನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಲೈಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಮಯೋನೀಸು, ಟೊಮೆಟೊ ಸಾಸು ಎಲ್ಲ ರೆಡಿಯಾಗಿದೆ ಅಲ್ವಾ. ಅದ್ರ ಮೇಲೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಆ ಪನ್ನೀರ್ ಸ್ಲೈಸನ್ನು ಇಡ್ತಾಯಿದ್ದೀನಿ. ಪನ್ನೀರ್ ಸ್ಲೈಸ್ನ ಇಟ್ಟಾದಮೇಲೆ ಅದ್ರ ಮೇಲೆ ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಚೀಸ್ ಸ್ಲೈಸಸ್ನ ಇಟ್ಬಿಟ್ಟು ಈ ಬದಿನಲ್ಲಿ ಟೊಮೆಟೊ, ಸೌತೆಕಾಯಿ ಪೀಸಸ್ಸು, ಈರುಳ್ಳಿ ಪೀಸಸ್ ಏನು ಬೇಕೋ ಅದನ್ನು ಹಾಕ್ಕೊಂಡು ಮೇಲೆ ಆರಿಗ್ಯಾನೋ ಪೌಡರ್ನ ಉದುರಿಸ್ತಾ ಇದ್ದೀನಿ. ಆರಿಗ್ಯಾನೋ ಒಂದು ಲೇಯರ್ ಹಾಕಿದ ಮೇಲೆ ಅದ್ರ ಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಈ ರೀತಿ ಎರಡು ಬದಿನಲ್ಲಿ ಫೋಲ್ಡ್ ಮಾಡಿ ಮತ್ತು ಮಧ್ಯ ಭಾಗನೂ ಈ ರೀತಿ ಫೋಲ್ಡ್ ಮಾಡಿದರೆ ಚಪಾತಿ ಸ್ಯಾಂಡ್ವಿಚಿನ ಶೇಪ್ನಲ್ಲಿ ಇದು ಸೂಪರಾಗಿ ರೆಡಿಯಾಗಿದೆ. ಇದನ್ನು ಹಾಗೇ ತಿನ್ಬೋದು, ಪ್ರಾಬ್ಲಮ್ ಇಲ್ಲ. ಇದನ್ನು ಮತ್ತೆ ಒಂದು ಸಾರಿ ಟೋಸ್ಟ್ ಮಾಡಿದ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ತವಾ ಮೇಲೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ನಾವು ಮಾಡಿಕೊಂಡ ಅಂತ ಚಪಾತಿ ಸ್ಯಾಂಡ್ವಿಚನ್ನು ಲೈಟಾಗಿ ಎರಡೂ ಬದಿನೂ ಸಹ ನಾನು ಟೋಸ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಪನ್ನೀರು ಹಾಗೆಯೇ ಆ ಚೀಸು ಎಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಹಾಗೆಯೇ ಹೊರಗಡೆ ಲೇಯರ್ ಇರೋ ಚಪಾತಿ ಲೇಯರು ಚೆನ್ನಾಗಿ ರೋಸ್ಟ್ ಆಗಿಬಿಟ್ಟು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ರುಚಿಯಾಗಿ ಬರುತ್ತೆ. ಇವಾಗ ನೋಡಿದರೆ ಅದ್ಭುತವಾಗಿ ತುಂಬಾ ಸುಲಭವಾಗಿ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಚಪಾತಿ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಇದನ್ನು ಲಂಚ್ ಬಾಕ್ಸಿಗೆ ಹಾಕ್ಕೊಡಿ, ಖಂಡಿತವಾಗಲೂ ಲಂಚ್ ಬಾಕ್ಸ್ ಖಾಲಿಯಾಗಿ ಬರುತ್ತೆ. ಅಷ್ಟು ಇಷ್ಟಪಡ್ತಾರೆ ಮಕ್ಕಳು. ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದನ್ನು ಮಾಡಿ ಕೊಡಿ. ಏನಂದರು, ಹೇಗೆ ತಿಂದರು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.